ಹಾಯ್ ವೀಕ್ಷಕರೇ, ಮಣಿಪುರದಲ್ಲಿ ಗಲಭೆ ನಡೀತಿರಬೇಕಾದ್ರೆ ಅಲ್ಲಿಯ ಸರ್ಕಾರ ಅರಣ್ಯ ಪ್ರದೇಶಗಳ ತೆರವು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದಾಗ ವಿವಾದ ಹೆಚ್ಚು ತೀವ್ರಗೊಳ್ತು. ಸ್ಥಳೀಯ ಆದಿವಾಸಿಗಳು ಸರ್ಕಾರದ ಈ ಒಂದು ಕ್ರಮವನ್ನ ಬುಡಕಟ್ಟು ವಿರೋಧಿ ಚಟುವಟಿಕೆ ಎಂದೇ ನಂಬಿದ್ರು ಮತ್ತು ಸಾಕಷ್ಟು ಪ್ರತಿಭಟನೆಯನ್ನು ನಡೆಸಿದ್ರು. ಇದಾದ ಕೆಲವು ದಿನಗಳ ನಂತರ ಅಂದ್ರೆ ಮಾರ್ಚ್ನಲ್ಲಿ ಬುಡಕಟ್ಟು ಜನ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಥಾಮಸ್ ಮೈದಾನದಲ್ಲಿ ರ್ಯಾಲಿಯನ್ನು ಕೂಡ ನಡೆಸಿದ್ರು. ಇದು ಹಿಂಸೆಗೆ ತಿರುಗಿ 5 ಗಾಯಗೊಂಡ್ರು. ಇದರ ಪರಿಣಾಮವಾಗಿ ಮಣಿಪುರದ ರಾಜ ಕ್ಯಾಬಿನೆಟ್ 2 ಕುಕಿ ಆಧಾರಿತ ಉಗ್ರಗಾಮಿಗಳ ಗುಂಪಾಗಿದ್ದಂತಹ ಕುಕಿ ನೇಷನ್ ಆರ್ಮಿ ಮತ್ತು ಜಾಂಬರ್ ರೆವಲ್ಯೂಷನ್ ಆರ್ಮಿ ನಡೆಸಿದಂತಹ ಕಾರ್ಯಾಚರಣೆಯನ್ನು ನಿಲ್ಲಿಸಿ ಒಪ್ಪಂದಕ್ಕೆ ಬಂದಿದ್ರು. ಒಪ್ಪಂದದಲ್ಲಿ ಕುಕಿ ಗುಂಪು ಹಿಂಸಾಚಾರ ಮಾಡಬಾರದು, ಅಂದ್ರೆ ಅವರ ವಿರುದ್ಧ ರಾಜ್ಯ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲ ಅಂತ ನಿರ್ಧರಿಸಲಾಯಿತು. ಆದ್ರೆ ಆ ಗುಂಪುಗಳು ಭೂಮಿ ವಿಚಾರದಲ್ಲಿ ಸ್ಥಳೀಯ ಕುಕಿ ಬುಡಕಟ್ಟು ಜನಾಂಗದವರನ್ನ ಪ್ರಚೋದನೆ ಮಾಡಿದ್ರು. ಆಗ ಈ ಒಪ್ಪಂದಕ್ಕೆ ಯಾವುದೇ ಅರ್ಥವಿಲ್ಲವಂತ ಆ ಒಪ್ಪಂದವನ್ನ ಸರ್ಕಾರ ಮುರಿಯಿತು. ಸರ್ಕಾರದಲ್ಲಿ ತುಂಬಾ ಹೆಚ್ಚಿನ ಜನರು ಮೈಟಿ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ. ಅದಕ್ಕಾಗಿಯೇ ಈ ಗಲಾಟೆ ಮೈಟಿ ವರ್ಸಸ್ ಕುಕಿ ಅಂತ ಆಯ್ತು. ಮಣಿಪುರದ ವಾತಾವರಣ ನಿಧಾನವಾಗಿ ಬಿಸಿ ಆಗ್ತಾ ಇತ್ತು. ಏಪ್ರಿಲ್ 11ನೇ ತಾರೀಕು ಇಂಪಾಲ್ನ ಬುಡಕಟ್ಟು ಕಾಲೋನಿಯಲ್ಲಿ 3 ಚರ್ಚ್ಗಳನ್ನ ಅಕ್ರಮ ನಿರ್ಮಾಣಗಳು ಎಂದು ಕೆಡವಲಾಯಿತು. ನಾಗಾ ಮತ್ತು ಕುಕಿ ಬುಡಕಟ್ಟಿನ ಜನರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು ಅಂತ ಮೊದಲೇ ಹೇಳಿದೆ. ಅವರು ಈ ಒಂದು ಕೆಲಸವನ್ನ ಮೈಟಿ ವರ್ಸಸ್ ಕುಕಿ ಅಂತಾನೆ ನಂಬಿದ್ರು. ಈ ಘಟನೆ ಕೇವಲ 9 ದಿನಗಳ ನಂತರ ಅಂದ್ರೆ ಏಪ್ರಿಲ್ 20ನೇ ತಾರೀಕು ಮಣಿಪುರದ ಹೈಕೋರ್ಟ್ ತೀರ್ಪು ಕೂಡ ಬಂದಿತ್ತು. ಈ ಮೈಟಿ ಸಮುದಾಯದವರು 2013ರಿಂದಲೂ ಕೂಡ ನಮಗೆ ಎಸ್ಟಿ ಮೀಸಲಾತಿ ಬೇಕೆಂದು ನ್ಯಾಯಾಲಯದಲ್ಲಿ ಕೇಳ್ತಿದ್ದಾರೆ. ಇನ್ನು ನ್ಯಾಯಾಲಯ ಅವರ ಬೆಂಬಲದಲ್ಲಿ ತೀರ್ಪನ್ನ ಕೊಟ್ಟಿತ್ತು ಮತ್ತು 4 ವಾರಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ದಾಖಲೆಗಳನ್ನ ಕಳಿಸೋದಕ್ಕೆ ಸರ್ಕಾರ ಆದೇಶಿಸಿತು. ಮತ್ತು ಈ ಘಟನೆಯ ನಂತರ ಮೈಟಿ ವರ್ಸಸ್ ಕುಕಿ ಜ್ವಾಲಾಮುಖಿ ನಿಧಾನವಾಗಿ ಬಿಸಿಯಾಗತೊಡಗಿತ್ತು. ಮತ್ತು ಈ ಘಟನೆಗಳ ಕೇವಲ 8 ದಿನಗಳ ನಂತರ ಅಂದ್ರೆ ಏಪ್ರಿಲ್ 22ನೇ ತಾರೀಕಿನಲ್ಲಿ ಮಣಿಪುರದ ಮುಖ್ಯಮಂತ್ರಿ ಎನ್ ಬೀರೇನ್ ಸಿಂಗ್ ಚೂರಾಚಂದಪುರದಲ್ಲಿ ಜಿಮ್ ಅನ್ನು ಉದ್ಘಾಟನೆ ಮಾಡಲು ಹೋಗಬೇಕಿತ್ತು. ಈ ಉದ್ಘಾಟನೆಗೆ ಒಂದೇ ದಿನ ಮೊದಲು ಅಂದ್ರೆ ಏಪ್ರಿಲ್ 27ನೇ ತಾರೀಕು ಪ್ರತಿಭಟನಾಕಾರರು ಆ ಒಂದು ಜಿಮ್ಗೆ ಬೆಂಕಿಯನ್ನ ಹಚ್ಚಿದ್ರು ಮತ್ತು ಸಾರ್ವಜನಿಕ ಸಭೆಯ ಸ್ಥಳವನ್ನ ಧ್ವಂಸಗೊಳಿಸಿದ್ರು. ನಂತರ ಈ ಒಂದು ಪ್ರದೇಶದಲ್ಲಿ 144 ಸೆಕ್ಷನ್ ಅನ್ನ ಹಾಕಲಾಯಿತು. ಇಂಟರ್ನೆಟ್ ಸೇವೆಗಳನ್ನು ಕೂಡ ನಿಲ್ಲಿಸಲಾಯಿತು. ಹಲವು ಜಿಲ್ಲೆಗಳಲ್ಲಿ ಕರ್ಫ್ಯೂ ಅನ್ನು ಕೂಡ ವಿಧಿಸಲಾಯಿತು. ನಿಧಾನವಾಗಿ ಜ್ವಾಲಾಮುಖಿಯಿಂದ ಲಾವಾ ಸೋರಿಕೆ ಆಗ್ತಾ ಮೇ 3ರಂದು ದೊಡ್ಡ ಪ್ರಮಾಣದಲ್ಲಿ ಸಿಡಿಯುತ್ತೆ. ಇನ್ನು ಬುಡಕಟ್ಟು ಸಂಘಟನೆಯಾದಂತಹ ಆಲ್ ಟ್ರೈಬಲ್ ಸ್ಟೂಡೆಂಟ್ಸ್ ಯೂನಿಯನ್ ಮಣಿಪುರ ಬುಡಕಟ್ಟು ಜನರ ಒಗ್ಗಟ್ಟಿನ ಮೆರವಣಿಗೆಯನ್ನ ಆಯೋಜಿಸಿತ್ತು. ಇದರಲ್ಲಿ 60,000ಕ್ಕಿಂತ ಹೆಚ್ಚು ಜನ ಭಾಗವಹಿಸಿದ್ರು ಮತ್ತು ಚೂಡಾಚಂದಪುರ ಪ್ರದೇಶದ ಮೂಲಕ ರ್ಯಾಲಿ ಹಾದು ಹೋಗುವಾಗ ಹಿಂಸಾಚಾರ ನಡೆಯಿತು. ಈ ವೇಳೆ ಮೈಟಿ ಮತ್ತು ಕುಕಿ ಸಮುದಾಯದವರ ಮನೆಗಳು, ಪೂಜಾ ಸ್ಥಳಗಳು, ಸಾರ್ವಜನಿಕ ಆಸ್ತಿಗಳಿಗೆ ಬೆಂಕಿ ಹಚ್ಚಲಾಯಿತು. ಘರ್ಷಣೆ ದೊಡ್ಡ ಮಟ್ಟದಲ್ಲಿ ನಡೆಯಿತು. ಇಲ್ಲಿ ಕುಕಿ ಸಮುದಾಯಕ್ಕೆ ಸೇರಿದಂತಹ ಬಿಜೆಪಿ ಶಾಸಕರ ಮೇಲೂ ಕೂಡ ಹಲ್ಲೆ ನಡೆದಿದ್ದು ಅವರ ಚಾಲಕ ಮೃತಪಟ್ಟರು. ವರದಿಗಳ ಪ್ರಕಾರ ಮೇ 3ನೇ ತಾರೀಕು ನಡೆದಂತಹ ಘಟನೆಯಲ್ಲಿ 60 ಜನ ಸಾವನ್ನಪ್ಪಿದ್ರು ಮತ್ತು 1700ಕ್ಕೂ ಹೆಚ್ಚು ಮನೆಗಳು ಸುಟ್ಟು ಹೋದವು. ಇನ್ನು ಮೇ 5ನೇ ತಾರೀಕಿನವರೆಗೂ ಸುಮಾರು 23,000 ಜನರನ್ನ ಹಿಂಸಾಚಾರ ಪೀಡಿತ ಪ್ರದೇಶಗಳಿಂದ ಬಲವಂತವಾಗಿ ಹಿಂದಕ್ಕೆ ತಳ್ಳಲಾಯಿತು. ಮಣಿಪುರದಲ್ಲಿ ಕೇಂದ್ರ ಸರ್ಕಾರ ಮೇ 4ರಂದು ಆರ್ಟಿಕಲ್ 355ರ ಪ್ರಕಾರ ಭದ್ರತಾ ಸುಪರ್ದಿಗೆ ತೆಗೆದುಕೊಂಡಿತು. ಆದರೆ ಇದಾದ ನಂತರವೂ ಕೂಡ ಹಿಂಸಾಚಾರ ಮುಂದುವರೆದಿದೆ. ಈಗ 2 ತಿಂಗಳಿಗೂ ಹೆಚ್ಚು ಸಮಯ ಕಳೆದಿದೆ ಮತ್ತು ಈ ಸಂಪೂರ್ಣ ಘಟನೆಯಲ್ಲಿ 142ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. 300ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಸುಮಾರು 50,000ಕ್ಕೂ ಹೆಚ್ಚು ಜನ ತಮ್ಮ ಸ್ಥಳದಿಂದ ಬೇರೊಂದು ಸ್ಥಳಕ್ಕೆ ಸ್ಥಳಾಂತರಗೊಂಡಿದ್ದಾರೆ. ಈ ಮಣಿಪುರದ ಸಮಸ್ಯೆಯನ್ನ ಬಗೆಹರಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಇದು 2 ಗುಂಪುಗಳ ಸರಳ ಘರ್ಷಣೆಯಲ್ಲ, ಒಂದು ಐತಿಹಾಸಿಕ ಜಗಳ ಇದರ ಹಿಂದಿದೆ. ಬ್ರಿಟಿಷರ ಕಾಲದಿಂದಲೂ ಕೂಡ ಅಲ್ಲಿ ಮೈಟಿ ಮತ್ತು ಕುಕಿ ಜನರ ಘರ್ಷಣೆ ನಡೀತಾನೆ ಇದೆ. ಅದನ್ನ ಒಂದೇ ಸಲಕ್ಕೆ ಪರಿಹರಿಸೋಕೆ ಸಾಧ್ಯವಿಲ್ಲ. ಇಲ್ಲಿ ನಾವೆಲ್ಲರೂ ಇತಿಹಾಸದಿಂದ ಒಂದು ವಿಷಯವನ್ನ ಕಲಿಬೇಕಾಗಿರೋದು ಏನಂದ್ರೆ, ಆಂತರಿಕ ಕದನಗಳ ಮೂಲಕ ಯಾವುದೇ ಪ್ರದೇಶ ಯಾವುದೇ ಕಾರಣಕ್ಕೂ ಪ್ರಬಲವಾಗೋಕೆ ಸಾಧ್ಯವಿಲ್ಲ. ಶಾಂತಿಯಿಂದ ಮಾತ್ರ ಸಮೃದ್ಧಿಯನ್ನ ಪಡೆಯಬಹುದು.
ವೀಕ್ಷಕರೇ, ಮಣಿಪುರದಲ್ಲಿ ಪ್ರಕೃತಿ ತುಂಬಾ ಸುಂದರವಾಗಿದೆ. ಕ್ರೀಡೆ, ಸಂಸ್ಕೃತಿ ಮತ್ತು ಸಂಪ್ರದಾಯದ ವಿಷಯದಲ್ಲಿ ಈ ರಾಜ್ಯದ ಬಲವಾದ ಕೊಡುಗೆ ಇದೆ. ಇವೆಲ್ಲವನ್ನು ಕೂಡ ಉಳಿಸಿಕೊಂಡು ಸಮೃದ್ಧಿಯ ಬಗ್ಗೆ ಯೋಚಿಸಬೇಕಾದ್ರೆ ಘರ್ಷಣೆಯನ್ನ ಕೊನೆಗೊಳಿಸಿಕೊಂಡು ಶಾಂತಿಯುತ ಮಾತುಕತೆ ನಡೆಸುವುದು ಮೈತ್ರಿ ಮತ್ತು ಕುಕಿ ಇಬ್ಬರಿಗೂ ಬಹಳ ಮುಖ್ಯ ಅಂತ ಹೇಳ್ತಾ ಈ ವಿಚಾರವನ್ನ ಮುಗಿಸೋಣ. ನಮಸ್ಕಾರ.